ಆಂಟಿ ಇವಾಗ ಯಾರ್ಯಾರಿಗೆ ಸ್ವಂತ ಮನೆ ಇದೆ, ಸ್ವಂತ ವಾಹನ ಇದೆ ಅಂಥವ್ರಿಗೆ BPL ಕಾರ್ಡ್ನ ರದ್ದು ಮಾಡ್ತಿರೋಂಥದ್ದು. ಇದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸ್ವಂತ ಮನೆ ಇರೋರಿಗೆ ಅಂದರೆ ಅವ್ರು 2 3 ಇಟ್ಕೊಂಡಿರ್ತಾರೆ, ಅವ್ರಿಗೆಲ್ಲ ರದ್ದು ಮಾಡಿದ್ರೆ ಓಕೆ. ಏನು ಇಲ್ಲಿರೋರಿಗೆಲ್ಲ ಕಾರ್ಡ್ಗಳೆಲ್ಲ ರದ್ದು ಮಾಡಿದ್ರೆ ಎಲ್ಲ ಎಲ್ಲಿಗೆ ಹೋಗಬೇಕು? IT ಕಂಪ್ನಿಲಿ ಕೆಲಸ ಮಾಡ್ತಾರೆ ಅಂತಾರಲ್ಲ, ಅವ್ರದ್ದೆಲ್ಲ ತೊಗೊಳ್ತಾರೆ, ಅವ್ರದ್ದು ರದ್ದು ಮಾಡ್ತೀನಿ ಅಂತಾರೆ. ಇದೆಲ್ಲ ಮೋಸ ಅಲ್ವಾ? ಸರ್ಕಾರ ಏನು ಕೆಲಸ ಮಾಡುತ್ತೆ? ಎಲ್ಲ ನಾವು IT ನಾವು ಕಟ್ಟಬೇಕು, ಅದರಲ್ಲಿ ಅವ್ರನ್ನ ನಡೆಸ್ತಿದ್ದಾರೆ. ಹಂಗಾಗಿ ನಮ್ಮದೇ ಲಾಸ್ ಮಾಡ್ತಿದ್ದಾರೆ ಅವರು. ಬೇರೆ ಏನಿಲ್ಲ, ಅವರಿಂದ ನಮಗೇನು ಕೈಯಿಂದ ಕೊಡ್ತಿಲ್ಲ ಅವರು. ನಮ್ಮದೇ ಹೋಗ್ತಿದೆ. ಇವಾಗ ನಮ್ಮದು ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ ಅಂತಿದ್ದಾರೆ. ಗೊತ್ತಿಲ್ಲ ಏನು ಮಾಡ್ತಿದ್ದಾರೆ ಅಂತ. ನಾನು ಹೋಗಿಲ್ಲ ರೇಷನ್ ಕಾರ್ಡ್ ಹತ್ರ. ನಮ್ಮ ಮಕ್ಕಳು IT ಕಂಪ್ನಿಲಿ ಕೆಲಸ ಮಾಡ್ತಿದ್ದಾಳೆ ಮಗಳು, ಹಂಗಾಗಿ ತೊಗೊಂಡಿದ್ದಾರೆ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ, ಗೊತ್ತಿಲ್ಲ ಏನು ಮಾಡ್ತಿದಾರೋ ಗೊತ್ತಿಲ್ಲ, ನೋಡಬೇಕು. ಆಂಟಿ ಇವಾಗ ಏನು ಮಾಡಿದ್ದಾರೆ ಅಂದರೆ 200 ಯೂನಿಟ್ ಕರೆಂಟು ಫ್ರೀ ಅಂತ ಹೇಳಿರುವಂಥದ್ದು. ಇವಾಗ ಹೇಳ್ತಿದ್ದಾರೆ 150 ಯೂನಿಟ್ಗಿಂತ ಜಾಸ್ತಿ ಬಳಕೆ ಆದರೆ BPL ಕಾರ್ಡ್ನ ರದ್ದು ಮಾಡ್ತೀವಿ ಅಂತ. ಅವ್ರು ಹೇಳೋದೊಂದು ಮಾಡೋದೊಂದು ಅಲ್ವಾ? ಹೇಳಿದ್ಮೇಲೆ ಕರೆಕ್ಟಾಗಿ ನಡ್ಕೋಬೇಕು ಅವರು. ಅವ್ರು ಹೇಳೋದು ಅದು ತಪ್ಪಪ್ಪ. ಕರೆಂಟ್ ಬಿಲ್ ಎಲ್ಲ ಕಟ್ ಮಾಡ್ತೀವಿ ಅನ್ನೋ, ಅದು ತುಂಬ ಕರೆಂಟಲ್ಲೆಲ್ಲ ಇದು ಮಾಡ್ತೀವಿ ಅಂದರೆ ತುಂಬ ತಪ್ಪದು ಹೇಳೋದು. ಇವಾಗ ನಮ್ಗೆ ಹಂಗೆ ಹೇಳಿರೋದು, ಆದರೆ ಬರ್ತಾನೆ ಇದೆ. ನಮಗೆ 1000 ರೂಪಾಯಿ ಬರುತ್ತೆ ಕರೆಂಟ್ ಬಿಲ್ ಅಲ್ವಾ? ನಾವು 1000 ರೂಪಾಯಿನೇ ಕಟ್ತಾ ಇದ್ದೀವಿ ನಾವು. ನಮ್ದೇನು ಕಮ್ಮಿನೇ 200 300 ಬರ್ತಾನೆ ಇಲ್ಲ. ನಾವು 1000 ರೂಪಾಯಿನೇ ಕಟ್ತಾ ಇರೋದು ನಾವು ಕರೆಂಟ್ ಬಿಲ್. ಏನು ಹೇಳೋದು? ಯಾರಿಗೆ ಹೇಳೋದು? ನಾವು ಇರೋರು ಇರ್ತಾರೆ, ಇಲ್ಲದೆ ಇರೋರು ಇರ್ತಾರೆ. ನಾವು ಕಷ್ಟಪಟ್ಟೇ ಇವಾಗ ನಮ್ಮ ಮಕ್ಕಳನ್ನ ಓದಿಸಿರೋದು. ಹಂಗಾಗಿ ಇವಾಗ ಅವಾಗ ನಾವು ರೇಷನ್ ಕಾರ್ಡ್ ಮಾಡಿಸುವಾಗ ನಾವೇನೂ ಇರಲಿಲ್ಲ. ಈಗೇನು ಮಕ್ಕಳು ಕೆಲಸದಲ್ಲಿದ್ದಾರೆ, ಇವಾಗ ಎಲ್ಲ ಇದು ಮಾಡ್ತಿದ್ದಾರೆ, IT ಕಂಪ್ನಿಲಿ ಕೆಲಸ ಮಾಡ್ತಾರೆ ಅಂತ ರದ್ದು ಮಾಡ್ತೀವಿ ಅಂತಿದ್ರೆ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ, ಗೊತ್ತಿಲ್ಲ. ನೋಡೋಣ. ಇಲ್ಲ ಮೇಡಮ್, ಸರ್ಕಾರ ತಗೊಂಡಿರೋ ನಿರ್ಧಾರ ತಪ್ಪು ಅನಿಸುತ್ತೆ. ಈಗಿನ ಕಾಲದಲ್ಲಿ ಒಂದು ಬಡವನೂ ಒಂದು 2 ವೀಲರ್ ಇಟ್ಕೊಂಡಿರ್ತಾನೆ. ಅವನ ಅವಶ್ಯಕತೆ ತಕ್ಕಂಗೆ ಬೇಕಾಗಿರುತ್ತೆ. ಮತ್ತು ಸ್ವಂತ ಮನೆ ಅಂದರೆ ಅದರಲ್ಲೂ 100 ಥರ ವಿಧಗಳಿದೆ. ಅಣ್ಣ ತಮ್ಮಂದ್ರೆಲ್ಲ ಸರಿ ಒಂದು ಮನೇಲಿ ಇರ್ತಾರೆ, ಇಲ್ಲ ಏನೇನೋ ಕೇಸುಗಳಿರುತ್ತೆ. ಸಣ್ಣ ಪುಟ್ಟ 10x10 ಮನೇಲಿರೋ ಇರ್ತಾರೆ. ಈ ನಿರ್ಧಾರ ತಪ್ಪು ಅನಿಸುತ್ತೆ. ಇದರ ಆಧಾರದ ಮೇಲೆ ದಯವಿಟ್ಟು ಮಾಡಬಾರ್ದು ಸರ್ಕಾರ. ಬಡವ್ರಿಗೆ ತುಂಬ ತೊಂದರೆ ಆಗುತ್ತೆ. ಈಗ 200 ಯೂನಿಟ್ಗಳು ಫ್ರೀ ಅಂತ ಹೇಳಿರುವಂಥದ್ದು. ಆದರೆ ಇವಾಗ ಹೇಳ್ತಿದ್ದಾರೆ 150 ಯೂನಿಟ್ಗಿಂತ ಜಾಸ್ತಿ ಯಾರು ಬಳಕೆ ಮಾಡ್ತಾರೋ ಅಂಥವ್ರಿಗೆ BPL ಕಾರ್ಡ್ ರದ್ದು ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಈ ವಿದ್ಯುತ್ ಅವ್ರು ಕೊಡ್ತಾರೋ ಯೂನಿಟ್ಸ್ ಫ್ರೀಗೂ BPL ಕಾರ್ಡ್ಗೂ ಸಂಬಂಧನೇ ಇಲ್ಲ. ಯಾಕಂದರೆ ಅಡಿಕ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ. 2.5 ಇಯರ್ಸಿಂದ ಅವರು ವಿದ್ಯುತ್ನ ಬಳಸ್ತಾ ಇದ್ದಾರೆ, ಅದು ಆಗ್ತಾ ಇದೆ. ಅದ್ರ ಸಲುವಾಗಿ ಅವರು ಆಧಾರ್ ಕಾರ್ಡು ಮತ್ತು BPL ಕಾರ್ಡ್ ರದ್ದು ಮಾಡೋದು ಸರ್ಕಾರ ಅಂತಕ್ಕಂಥದ್ದು ಸತ್ತೋಗಿದೆ. ಸರ್ಕಾರದಲ್ಲಿ ಯಾವುದೇ ಜೀವ ಇಲ್ಲ. ಅವರವರ ನೇತೃತ್ವದಲ್ಲಿ ಅವರವರು ಬದುಕತಕ್ಕಂಥದ್ದನ್ನ ನೋಡ್ಕೊಳ್ತಾ ಇದ್ದಾರೆ. ಲೂಟಿಕೋರರಾಗಿದ್ದಾರೆ. ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ. ಇಲ್ಲದೇ ಇರ್ತಕ್ಕಂಥ ಗ್ರೇಟ್ ಬೆಂಗಳೂರು, ಬದನೆಕಾಯಿ ಬೆಂಗಳೂರು, ಆ ಬೆಂಗಳೂರು ಅಂತೆಲ್ಲ ಹೇಳ್ತಾರೆ. ಅವರೆಲ್ಲ ಬೆಂಗಳೂರು ಮಾಡೋಕ್ಕಲ್ಲ, ಕೊಳ್ಳೆ ಹೊಡೆದ್ಬಿಟ್ಟು ಒಂದು ದಿವಸ ನಮ್ಮನ್ನು ಗುಲಾಮರು ಮಾಡೋಕ್ಕೆ ಇದ್ದಾರೆ. ಮುಂದಿನ ದಿನಗಳಲ್ಲಿ ರೈತರು ಏನಾದರೂ ಎಚ್ಚೆತ್ಕೊಂಡು ಯಾವ ಒಬ್ಬ MLAನ ಕೈಕಾಲು ಮುರಿತಾರೆ, ಕಟ್ಟಾಕ್ತಾರೆ, ಅವನಿಗೆ ಬೆಂಕಿ ಹಾಕಿ ಸುಟ್ಟಾಕ್ತಾರೆ, ಅವತ್ತೇ ದೇಶ ಉದ್ಧಾರ ಆಗೋದು. ಅಲ್ಲಿವರು ಉದ್ಧಾರ ಆಗೋದಿಲ್ಲ. ಇವ್ರು ಯಾರು ದೇಶ ಹಾಳಲ್ಲ, ದೇಶ ಹಾಳು ಮಾಡೋರು. ಕೊನೆಗೊಂದು ದಿನ ಗುಲಾಮರ ಕೈಯನ್ನು ಸೇರುತ್ತೆ. ನಾನೊಬ್ಬ ಅನ್ನದಾತ ರೈತರ ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಇವತ್ತು ನಡೆಸ್ತಾ ಇರೋದು ಗಂಡು ಸರ್ಕಾರ ಅಲ್ಲ. ಅಮಾಯಕರಿಗೆ ಅನ್ನ ಇಲ್ದಂಗೆ ಆಗ್ತದೆ. ಇಲ್ಲದೇ ಇರ್ತಕ್ಕಂಥ ಸಾಯ್ತಾ ಇದ್ದಾರೆ. ಇವರನ್ನ ನಾವು ಅಧಿಕಾರ ಕೊಟ್ಟಿದ್ದೀವಲ್ಲ, 5 ರೂಪಾಯಿ ಅದಾವುದೋ 2000 ಗಿಮಿಕ್ಕಿಗೆ ಓಟ್ ಹಾಕ್ಬಿಟ್ಟು ನಮ್ಮ ಜನಗೆ ಫಸ್ಟ್ ನಮ್ಮ ಜನ ಬುದ್ಧಿ ಕಲಿಬೇಕು. ನಮ್ಮ ಜನಗಳ ಬುದ್ಧಿ ಕಲಿಯೋದಿಲ್ಲ. ಕಲಿಬೇಕಾದ್ರೆ ಕಲಿಸ್ಬೇಕು. ಇನ್ನು ಮುಂದೆ ಏನಾಯ್ತು ಅಂದ್ಬಿಟ್ಟು ತಿನ್ನಕ್ಕೆ ಇಲ್ದೆಲ್ಲ ಆಗ್ಬಿಡ್ತಾರೆ, ಇನ್ನೊಬ್ಬನ ಮನೆ ಗುಲಾಮರಾಗಿರ್ತಾರೆ. ಇದನ್ನು ನಾನು ಹೇಳ್ಕೊಬೋದು ಅಷ್ಟೇ. ಮುಂದೆ ಏನಾದರೂ ದೇಶ ಉದ್ಧಾರ ಆಗಬೇಕಾದ್ರೆ ಬಡ ಕುಟುಂಬದ ರೈತನ ಮಗ ಒಬ್ಬ ಮುಖ್ಯಮಂತ್ರಿ ಆಗ್ಬೇಕು. ಬಡ ಕುಟುಂಬದ ರೈತನ ಮಗ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡ್ತಕ್ಕಂಥ ಒಬ್ಬ ಶಕ್ತಿಯುತವಾದ ವ್ಯಕ್ತಿ ಬೇಕು. ಇದಾರೆ ವ್ಯಕ್ತಿಗಳು ಮುಂದೊಂದು ದಿನ ಬರ್ತಾರೆ, ದೇಶನ ಆಳ್ತಾರೆ. ಇವ್ರನ್ನೆಲ್ಲ ತಗೊಂಡು ಒಳಗಡೆ ತುಂಬ್ತಾರೆ. ಮತ್ತು ಇನ್ನೊಂದು ವಿಷಯ, ರೈತರ ಹೆಸರಿನಲ್ಲಿ ಮೋಸ ಮಾಡಿ ತಲೆ ಹೊಡೆದು ತಿಂತಾ ಇರ್ತಕ್ಕಂಥ ಮನೆ ದೀಪ ಉರಿಯೋದಿಲ್ಲ. ಕೊನೆ ದೀಪ ಉರಿಯಲ್ಲ. ಅವ್ರ ಮನೆ ದೀಪನ ಪಕ್ಕದ ಮನೆಯನ್ನು ಬಂದು ಉರಿಸ್ಬೇಕಾಯ್ತದೆ. ಇದು ಸತ್ಯ. ಲೂಟಿಕೋರರು, ಅನ್ನದಾತನ ಹೆಸರಿನಲ್ಲಿ ಲೂಟಿ ಮಾಡ್ತಕ್ಕಂಥ ಲೂಟಿಕೋರರ ಮನೆ ಹೊಡೆದು ದುಡ್ಡು ತಿಂದು ಬದುಕ್ತಾ ಇದ್ದಾರಲ್ಲ, ಅವರು ಕೊನೆಗೊಂದಿರೋ ಅವ್ರ ಮಕ್ಕಳಿಗಾಗಲಿ ಅವ್ರಿಗೆ ಆಗಲಿ ಅವ್ರ ಮನೆಯಲ್ಲಿ ದೀಪ ಹಚ್ಚೋಕ್ಕೆ ಯಾರು ಇರೋಲ್ಲ. ಇದು ಸತ್ಯ. ಚಾಮುಂಡೇಶ್ವರಿ ಮೇಲಾಣೆ ಸತ್ಯ. ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಕಾರ್ ಇರುತ್ತೆ, ಮನೆ ಇರುತ್ತೆ. ಬಿಲೋ ಪ್ರಾವರ್ಟಿ ಲೈನ್ ಅಂದರೆ ಏನು ಅರ್ಥ? BPL ಅಂದರೆ ಬಿಲೋ ಪ್ರಾವರ್ಟಿ ಲೈನ್. ಲೈನಲ್ಲಿ ಅವರಿಗೆಲ್ಲ ಏನಕ್ಕೆ ಪುಕ್ಕಟೆ ಕೊಡಬೇಕು?
ಯಾರಿಗೆ ಡಿಸರ್ವ್ ಇದ್ದಾರೆ, ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅವ್ರಿಗೆ ಕೊಡಬೇಕು. ಸರಿಯಾಗಿ ಮಾಡಿದಾರಲ್ಲ, ಏನು ಪ್ರಾಬ್ಲಮ್ ಏನಿಲ್ಲ, ಸರಿ ಇದೆ. ಸುಮ್ಮನೆ ಇರೋರಿಗೆಲ್ಲರೂ ಪುಕ್ಕಟೆ ಕೊಡ್ತಾ ಕೂತ್ಕೊಂಡ್ರೆ ದೇಶ ನಡೆಯೋದು ಹಿಂಗೆ. ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಸಿಗಬೇಕು. ಇರೋರಿಗೂ ಕಾರ್ ಇರುತ್ತೆ, ಬಂಗ್ಲಾ ಇರುತ್ತೆ, AC ಇರುತ್ತೆ, TV ಇಟ್ಕೊಂಡಿರ್ತಾರೆ, 3 ಬೈಕು 4 ಬೈಕ್ ಇಟ್ಕೊಂಡಿರ್ತಾರೆ. ಅವರಿಗೆ ಎಲ್ಲನೂ ಕೊಡಬೇಕಂದ್ರೆ ಸಾಧ್ಯ ಇಲ್ಲ. ಮೊದಲು ತೆಗಿಲೇಬೇಕು. 100% ಸರ್ಕಾರ ಏನು ನಿರ್ಧಾರ ಮಾಡಿದೆ. ಸರ್ಕಾರದ ಆದೇಶ ಏನು ಅಂದರೆ ಯಾರ ಹತ್ರ ಸ್ವಂತ ಮನೆ ಇರುತ್ತೆ, ಸ್ವಂತ ವಾಹನ ಇರುತ್ತೆ, ಅವರಿಗೆ BPL ಕಾರ್ಡ್ ರದ್ದು ಅನ್ನುವಂಥದ್ದು ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕರೆಕ್ಟ್ ಮೇಡಮ್. ಅದು BPL ಕಾರ್ಡ್ ರದ್ದು ಮಾಡೋದು ಅಂದರೆ ಕರೆಕ್ಟಾಗಿದೆ. ಇರೋವ್ರಿಗೆ ಬೇಡ, ಇಲ್ಲದೆ ಇರೋರಿಗೆ ಫಲಾನುಭವಿಗಾಗಿ ಅವ್ರಿಗೆ ಕೊಡಲೇಬೇಕಾಗತ್ತೆ. ನೆಸೆಸರಿ ಇರೋರಿಗೆ ಪಕ್ಕಾ ಕೊಡಬೇಕು. ಇವ್ರಿಗೆ ಇದು ಮಾಡಿ ಅವ್ರಿಗೆ ಮಿಸ್ ಮಾಡಬಾರ್ದು. ಅದು ಯಾರು ಅದಕ್ಕೆ ಎಲಿಜಿಬಲ್ ಆಗಿರ್ತಾರೋ ಅವ್ರಿಗೆ ಕೊಡಲೇಬೇಕು. ಬಟ್ ಇರೋರಿಗೆಲ್ಲ ಬೇಡ, ಕೊಡೋದು ತೆಗೆದು ಬಿಡಲಿ, ಪರವಾಗಿಲ್ಲ. ಸರ್, ಇವಾಗ 200 ಯೂನಿಟ್ಗಳು ಫ್ರೀ ಅಂತ ಹೇಳಿದ್ರು. ಇವಾಗ ಎಲ್ಲಿ 150 ಯೂನಿಟ್ ದಾಟಿತ್ತೋ ಅವಾಗ ಕೂಡ BPL ಕಾರ್ಡ್ ರದ್ದು ಅನ್ನೋದನ್ನ ಹೇಳ್ತಿದ್ದಾರೆ. ಹಾಗಾದ್ರೆ ಗ್ಯಾರಂಟಿ ಏನು ಮಾಡಬೇಕು? ಅಲ್ಲ, ಅದು ಅವರು ಅನೌನ್ಸ್ ಮಾಡಿದ್ದು ನಿನಗೂ 200 ಯೂನಿಟ್, ಇನ್ನೊಬ್ರಿಗೂ 200 ಯೂನಿಟ್, ಇನ್ನೊಬ್ರಿಗೂ ಅಂತ ಎಲ್ರಿಗೂ ಹೇಳಿದ್ರು. ಹಂಗೆ ಹೇಳಿದ್ಮೇಲೆ ಅದು ಕೊಡಬೇಕಾಗತ್ತೆ. ಇಲ್ಲ ಮೊದಲೇ ಹೇಳಿಬಿಟ್ಟಿದ್ರೆ ಈ ಥರ ಫಲಾನುಭವಿ ಇವ್ರಿಗೆ ಜಾಸ್ತಿ ಯೂಸ್ ಮಾಡೋರು ಕೊಡಲ್ಲ ಅಂತ ಓಕೆ ಮಾಡ್ಬೋದಾಯಿತು. ಬಟ್ 200 ಅಂತ ಎಲ್ರಿಗೂ ಕೊಡ್ತೀವಿ ಅಂದಮೇಲೆ ಅದು ಮಾತ್ರ ಕೊಡಬೇಕಾಗತ್ತೆ. ಅದು ಮಾಡಿದ್ರೇ ಉತ್ತಮ. ಬೇರೆಯವ್ರಿಗೆಲ್ಲ ಬಡವ್ರಿಗೆ ಹೆಲ್ಪ್ ಆಗುತ್ತೆ, ತೀರಾ ಬಡತನದಲ್ಲಿರೋರಿಗೆ ಹೆಲ್ಪ್ ಆಗುತ್ತೆ, ಹೆಲ್ಪ್ ಆಗಬೇಕು. ಈ ವಾಹನ ಮನೆ ಇರೋರು 100% ಅಬೋವ್ ಪಾವರ್ಟಿ ಲೆವೆಲ್ಲೇ ಇರ್ತಾರೆ. ದೇ ಕ್ಯಾನ್ ಅಫೋರ್ಡ್. ಅದರಿಂದ ಇಟ್ ಇಸ್ ಬೆಟರ್. ಕಾರಲ್ಲಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇರ್ತಾರೆ, BPL ಕಾರ್ಡ್ ತೊಗೊಂಡಿರ್ತಾರೆ. ದಿನ ಯಾರಿಗೆ ಬರೋರು ಅವ್ರಿಗೆ ಸಿಕ್ಕಿರೋಲ್ಲ, ಅವ್ರಿಗೆ ಬೆನಿಫಿಟ್ ಸಿಗೋಲ್ಲ, ಇವ್ರು ಬೆನಿಫಿಟ್ ತೊಗೊತಾ ಇರ್ತಾರೆ. ಅದಕ್ಕೆ ಕ್ಯಾನ್ಸಲ್ ಮಾಡೋದು ಬೆಟರ್. ಕರೆಕ್ಟ್. ಇಲ್ಲದೆ ಇರೋರು ಕೊಡಲಿ, ಕರೆಕ್ಟಾಗಿ ಕೊಡಲಿ, ಸಿನ್ಸಿಯರಾಗಿ ವರ್ಕ್ ಮಾಡಲಿ. ಅವರವರಲ್ಲೇ ದುಡ್ಡು ಇರೋರಿಗೆ ಕೊಟ್ಬಿಟ್ಟು ಈ ಮೇಲ್ಗಡೆ ಹಿಂಗೆ ಮಾತಾಡಿದರೆ ಪಾಲಿಟಿಷಿಯನ್ಸ್ ಅವ್ರಿಗೆ ಬೇಕಾದವ್ರು ಕೊಟ್ಟಿರ್ತಾರೆ. ಬೇರೆ ಜನಗಳೇ ಆರ್ಡಿನರಿ ಪೀಪಲ್ಗೆ ಕ್ಯಾನ್ಸಲ್ ಮಾಡ್ತೀವಿ, ಹಂಗೆ ಮಾಡ್ತಾರೆ. ಮಾಡಿದರೆ ಎಲ್ಲರಿಗೂ ಮಾಡಬೇಕು. ಏನು ಯಾರಿಗೂ ಗತಿ ಇಲ್ವೋ ಅವ್ರಿಗೆ BPL ಕಾರ್ಡ್ ಕೊಡಬೇಕು, ಬೆನಿಫಿಟ್ ಕೊಡಬೇಕು.